ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಷರದ ತಾಯಿ ಸಾವಿತ್ರಿಬಾಯಿ ಫುಲೆ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ. ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣ ಮತ್ತು ಸಮಾನತೆಗಾಗಿ ಹೋರಾಡಿ ಶ್ರಮಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಫುಲೆ. ಶಿಕ್ಷಣ ಶಿಲ್ಪಿ, ಶಿಕ್ಷಣ ಪ್ರೇಮಿ ಮಾತೆ ಸಾವಿತ್ರಿಬಾಯಿ ಫುಲೆ. ಸ್ನೇಹಿತರೆ, ಈ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕು ಅಂದರೆ ಟೀಕೆ ಟಿಪ್ಪಣಿಗಳು ಆಪಾದನೆಗಳು ಬರುವುದು ಸಹಜನೇ. ಆದರೆ ಈ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವ ಛಾತಿ ಯಾರಲ್ಲಿ ಇರುತ್ತದೆಯೋ ಅವರು ಬದುಕಿನ ಪಯಣದಲ್ಲಿ ಅಂದುಕೊಂಡ ಗುರಿಯನ್ನು ಈಡೇರಿಸಿಯೇ ತೀರುತ್ತಾರೆ. ಕೊನೆಗೆ ಯಾವ ಸಮಾಜದಿಂದ ನಿಂದನೆಗೆ ಒಳಗಾಗಿರುತ್ತಾರೋ ಅದೇ ಸಮಾಜದಿಂದ ಮೆಚ್ಚುಗೆಯನ್ನು ಕೂಡ ಗಳಿಸುತ್ತಾರೆ. ನಮ್ಮ ಸಮಾಜಕ್ಕೆ ದುಡಿದ ಹಲವು ಮಹಿಳೆಯರು ಇದೇ ರೀತಿ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಸಾಗಿರುವ ಸಾಕಷ್ಟು ನಿದರ್ಶನಗಳು ಇವೆ. ಅದರಲ್ಲಿ ನಮ್ಮ ದೇಶದ ಮೊದಲ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆಯವರು ಕೂಡ ಒಬ್ಬರು. ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದು ಇವರು 1831 ಜನವರಿ 3ರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಿಂಗಾವ್ನ ಗ್ರಾಮದಲ್ಲಿ ಹುಟ್ಟುತ್ತಾರೆ ಸಾವಿತ್ರಿಬಾಯಿ ಫುಲೆಯವರು. 8ನೇ ವರ್ಷದಲ್ಲೇ ಜ್ಯೋತಿಬಾ ಫುಲೆ ಅವರೊಂದಿಗೆ ವಿವಾಹ ಆಗುತ್ತೆ. ಮುಂದೆ ಈ ದಂಪತಿ ಶೋಷಿತರು ದಮನಿತರ ಪರ ಕೆಲಸ ಮಾಡ್ತಾರೆ. ಪತಿಯಿಂದಲೇ ಶಿಕ್ಷಣದ ಮಹತ್ವವನ್ನು ಅರಿತಂತಹ ಸಾವಿತ್ರಿಬಾಯಿ ಫುಲೆ ಅವರು ಅಕ್ಷರಾಭ್ಯಾಸವನ್ನು ಮಾಡ್ತಾರೆ. ದೇಶದ ಮೊದಲ ಶಿಕ್ಷಕಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತಾರೆ. ಅಂದಿನ ಕಾಲದಲ್ಲಿ ಧಾರ್ಮಿಕ ಕಟ್ಟುಪಾಡುಗಳ ಮಧ್ಯೆ ಮಹಿಳೆಯೊಬ್ಬಳು ಶಿಕ್ಷಕಿಯಾಗುವುದು ಸುಲಭದ ಮಾತಾಗಿರಲಿಲ್ಲ. ಅದರಲ್ಲೂ ಪುರುಷ ಪ್ರಧಾನ ಸಮಾಜದಲ್ಲಿ ಕಟು ಸಂಪ್ರದಾಯವಾದಿಗಳ ವಿರೋಧವನ್ನು ಕಟ್ಟಿಕೊಂಡು ಶಿಕ್ಷಣದ ಮೆಟ್ಟಿಲನ್ನು ಹತ್ತಿದ್ದು ದೊಡ್ಡ ಸಾಹಸವೇ ಸರಿ. ಅವರು ಛಲಬಿಡದೆ ಹೆಣ್ಣು ಮಕ್ಕಳ ಅಭ್ಯುದಯಕ್ಕಾಗಿ ಅಗಿಲಿರಲು ಶ್ರಮಿಸಿದರು ಸಾವಿತ್ರಿಬಾಯಿ ಫುಲೆ ಅವರು. ಪಾಠಶಾಲೆಗೆ ಹೊರಟಾಗ ಕೆಲವು ಕೇಕೆ ಹಾಕಿ ಅಂಗಿಸ್ತಾ ಇರ್ತಾರೆ. ಅವರ ಮೇಲೆ ಕೆಸರು ಸಗಣಿ ಎರಚಿ ಅವಮಾನ ಕೂಡ ಮಾಡ್ತಾರೆ. ಆದರೂ ಧೃತಿಗೆಡದಂತಹ ಸಾವಿತ್ರಿಬಾಯಿ ಫುಲೆ ಯಾವಾಗಲೂ ಒಂದು ಸೀರೆಯನ್ನು ತಮ್ಮ ಬ್ಯಾಗಿನಲ್ಲಿ ಇಟ್ಟುಕೊಳ್ತಾ ಇದ್ರು. ದಾರಿಯಲ್ಲಿ ಕೆಸರು ಸಗಣಿ ಎರಚಿಸಿಕೊಂಡಾಗ ಬೇಸರಗೊಳ್ಳದೆ ಶಾಲೆಗೆ ಮಕ್ಕಳು ಬರುವುದರ ಒಳಗೆ ಬ್ಯಾಗಿನಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಮತ್ತೊಂದು ಸೀರೆಯನ್ನು ಉಟ್ಕೊಂಡು ಪಾಠಕ್ಕೆ ಹಣಿಯಾಗ್ತಾ ಇದ್ರು. ಹಲವು ವಿರೋಧಗಳ ನಡುವೆಯೂ ಅವರು ದೇಶದಲ್ಲಿ ಮೊಟ್ಟ ಮೊದಲ ಹೆಣ್ಣು ಮಕ್ಕಳ ಪ್ರತ್ಯೇಕ ಶಾಲೆಯನ್ನು ಆರಂಭ ಮಾಡ್ತಾರೆ. ಹೆಣ್ಣು ಮಕ್ಕಳ ಶಾಲೆಗಳನ್ನು ತೆರೆಯಲು ಅವರಿಗೆ ಕೈ ಜೋಡಿಸಿದವರು ತಮ್ಮ ಪತಿ ಜ್ಯೋತಿಬಾ ಫುಲೆ ಅವರು. ಮಹಿಳೆಯರಿಗೋಸ್ಕರ ಪ್ರಥಮವಾಗಿ ಶಾಲೆಗಳನ್ನು ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಬಾಲ್ಯ ವಿವಾಹ, ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತೊಲಗಿಸಲು ಮೊದಲು ಮಹಿಳೆ ಶಿಕ್ಷಿತಳಾಗಬೇಕು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವಂತಹ ವಿಚಾರಗಳನ್ನು ಸಾವಿತ್ರಿಬಾಯಿ ಫುಲೆ ಆಗಲೇ ಪ್ರತಿಪಾದಿಸಿದ್ದರು. ಹೆಣ್ಣಿಗೆ ಶಿಕ್ಷಣ ನೀಡಿದರೆ ಇಡೀ ಕುಟುಂಬವೇ ಸನ್ಮಾರ್ಗದತ್ತ ನಡೆಯುತ್ತದೆ, ಆ ಮೂಲಕ ಸಮಾಜದ ದಾರಿದ್ರ್ಯತನಕ್ಕೆ ತಿಲಾಂಜಲಿ ಇಡಬಹುದು ಎಂದು ತಮ್ಮ ಕಾರ್ಯಗಳ ಮೂಲಕವೇ ತೋರಿಸಿಕೊಟ್ಟ ಮಹಿಳೆ ಅಕ್ಷರ ತಾಯಿ ಎನಿಸಿಕೊಂಡಂತಹ ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆಯವರ ಸಾಧನೆಗಳ ಹಿಂದೆ ಅವರ ಪತಿ ಜ್ಯೋತಿಬಾ ಫುಲೆಯವರ ಸಹಾಯ ಹಸ್ತ ಕೂಡ ಇತ್ತು. ಹೀಗಾಗಿಯೇ 1848ರಿಂದ 1852ರ ಅವಧಿಯಲ್ಲಿ 18 ಪಾಠಶಾಲೆಗಳನ್ನು ಫುಲೆ ದಂಪತಿಗಳು ತೆರೀತಾರೆ. ಶಿಕ್ಷಕಿ, ಸಂಚಾಲಕಿ, ಮುಖ್ಯೋಪಾಧ್ಯಾಯನಿ ಮೊದಲಾದಂತಹ ಕೆಲಸಗಳನ್ನು ಸಾವಿತ್ರಿಬಾಯಿ ಫುಲೆ ಅತ್ಯಂತ ಯಶಸ್ವಿಯಾಗಿ ಕೂಡ ನಿರ್ವಹಿಸ್ತಾರೆ. ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ, ಕೇಶಮುಂಡನೆ ಮೊದಲಾದಂತಹವುಗಳ ವಿರುದ್ಧ ಹೋರಾಟ ಕೂಡ ಮಾಡ್ತಾರೆ. ಮಹಿಳೆಯರಿಗೋಸ್ಕರ ಪ್ರಥಮವಾಗಿ ಶಾಲೆಗಳನ್ನು ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. 187 ವರ್ಷಗಳ ಹಿಂದೆಯೇ ಜ್ಯೋತಿಬಾ ಫುಲೆ ದಂಪತಿ ವಿದ್ಯೆ ಎಲ್ಲರಿಗೂ ಸಿಗಬೇಕು ಎಂಬತಕ್ಕಂತಹ ಆಲೋಚನೆಯನ್ನು ಮಾಡ್ತಾರೆ. ಅದೊಂದು ಮಹತ್ವದ ಸಂಗತಿ ಕೂಡ. ಜಾತಿ ವರ್ಗ ಭೇದ ಮಾಡದೆ ಎಲ್ಲರಿಗೂ ಅಕ್ಷರದ ಊಟ ಉಣಬಡಿಸಿದ ಸಾವಿತ್ರಿಬಾಯಿ ಮಹಿಳೆಯರು ಕೂಡ ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕು ಎಂತಕ್ಕಂತಹ ಮಹದಾಸೆಯಿಂದ
ತಮಗೊಂದು ಒದಗಿದಂತಹ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಮಹಿಳಾ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿ ತೋರಿಸ್ತಾರೆ. ಇವರ ಸಾಧನೆಯನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದು ಕೂಡ ಕೊಡುತ್ತೆ. 1897ರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದ್ದಾಗ ಸಾವಿತ್ರಿಬಾಯಿ ಈ ಕಾಯಿಲೆ ಸೋಂಕಿಗೆ ಬಲಿಯಾಗಿ ತೀರ್ಕೊಳ್ತಾರೆ. ಮಹಿಳೆಯರು ಮತ್ತು ಶಿಕ್ಷಣದ ಬಗೆಗೆ ಸಾವಿತ್ರಿಬಾಯಿ ಫುಲೆ ತೋರಿದ ಕಾಳಜಿ, ಆ ನಿಟ್ಟಿನಲ್ಲಿ ಅವರು ಮಾಡಿದ ಕಾರ್ಯ ಇಂದಿಗೂ ಕೂಡ ಪ್ರೇರಣಾದಾಯಿ. ಅವರು ಹಾಕಿಕೊಟ್ಟ ಆದರ್ಶಗಳ ಹಾದಿಯಲ್ಲಿ ಸಾಗಲು ಯತ್ನಿಸಿದರೆ ಖಂಡಿತವಾಗಿಯೂ ಗುಣಮಟ್ಟದ ಶಿಕ್ಷಣದ ಆಶಯ ಮತ್ತು ಮಹಿಳಾ ಸಬಲೀಕರಣದ ಕನಸು ನನಸಾಗುವುದರಲ್ಲಿ ಸಂದೇಹವಿಲ್ಲ. ಅವರು ಒಂದು ಕಡೆ ಹೇಳ್ತಾರೆ, ಹೋಗಿ ಶಿಕ್ಷಣ ಪಡೆಯಿರಿ, ಸ್ವಾವಲಂಬಿಗಳಾಗಿರಿ, ಕಠಿಣ ಶ್ರಮ ಹಾಕುವವರಿಗಾಗಿ ವಿವೇಕ ಮತ್ತು ಜ್ಞಾನ ಗಳಿಸಲು ಪ್ರಯತ್ನಿಸಿ. ಜ್ಞಾನವಿಲ್ಲದಿದ್ದರೆ ಉಳಿದಿದ್ದೆಲ್ಲವೂ ಕಳೆದು ಹೋಗುತ್ತದೆ. ವಿದ್ಯೆ ಇಲ್ಲದಿದ್ದರೆ ನಾವು ಪ್ರಾಣಿಗಳಂತಾಗುತ್ತೇವೆ. ಇನ್ನು ಮುಂದೆ ಸುಮ್ಮನೆ ಕೂರಬೇಡಿ, ಹೋಗಿ ಶಿಕ್ಷಣ ಪಡೆಯಿರಿ ಎಂದು ಕ್ರಾಂತಿಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಜನರಿಗೆ. ಸ್ನೇಹಿತರೆ, ಸಾವಿತ್ರಿಬಾಯಿ ಫುಲೆ ಅವರ ಜೀವನ ರೋಚಕವೂ ಕ್ರಾಂತಿಕಾರಕವೂ ಕೂಡ ಆಗಿತ್ತು. ಮಹಿಳೆಯರ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದ ಅವರಿಗೆ ಸಿಗಬೇಕಾದಷ್ಟು ಪ್ರಚಾರ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ಅವರ ಬಗ್ಗೆ ಚರ್ಚೆ ಆಗ್ತಾ ಇರೋದು ಆಶಾದಾಯಕ ಬೆಳವಣಿಗೆ ಆಗಿದೆ. ಸಾವಿತ್ರಿಬಾಯಿ ಅವರು 1831 ಜನವರಿ 3ರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಂಗಾವ ಎಂಬ ಹಳ್ಳಿಯಲ್ಲಿ ಇವರು ಹಿಂದುಳಿದ ಹೂಗಾರ ಜಾತಿಯ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಕಂಡೋಜಿ ನೇವ್ಸೆ ಪಾಟೀಲ್, ತಾಯಿ ಲಕ್ಷ್ಮೀಬಾಯಿ. ಇವರು ತಮ್ಮ ಮದುವೆಯ ಮರು ವರ್ಷ ಪುಣೆಯ ಸ್ಕಾಟಿಷ್ ಮಿಷನ್ ಶಾಲೆಗೆ ಸೇರಿಕೊಳ್ತಾರೆ. ಅದಾದ ನಂತರ ಇಂಗ್ಲಿಷ್ ಶಿಕ್ಷಣಕ್ಕೆ ತೆರೆದುಕೊಂಡ ಫುಲೆಯವರು ಸಾವಿತ್ರಿಬಾಯಿಯವರಿಗೆ ತಮ್ಮ ಗೃಹ ಕೆಲಸಗಳಿಂದ ಬಿಡುವು ಮಾಡಿಕೊಂಡು ಓದಲು ಬರೆಯಲು ಸೂಚನೆಯನ್ನು ನೀಡ್ತಾರೆ. 1846-47ರಲ್ಲಿ ಜ್ಯೋತಿಬಾ ಅವರ ಒತ್ತಾಸೆಯ ಫಲವಾಗಿ ಗೆಳತಿ ಫಾತಿಮಾ ಶೇಖ್ ಅವರೊಂದಿಗೆ ಅಹಮದ್ ನಗರದಲ್ಲಿ ಶಿಕ್ಷಕರ ತರಬೇತಿಯನ್ನು ಪಡ್ಕೊಳ್ತಾರೆ. ಜ್ಯೋತಿಬಾ ಅವರು ದಲಿತರಿಗಾಗಿ ಮತ್ತು ಮಹಿಳೆಯರಿಗಾಗಿ ಶಾಲೆಗಳನ್ನು ತೆರೀತಾರೆ. ಸಾವಿತ್ರಿಬಾಯಿ ಅವರು ಶಿಕ್ಷಕಿಯಾಗಿ ಮಹಿಳೆಯರ ಶಿಕ್ಷಣ ಪಡೆಯಲು ಕಾರಣರಾಗ್ತಾರೆ. 1848ರಲ್ಲಿ ಪತಿಯೊಂದಿಗೆ ಸೇರಿ ಪುಣೆಯ ನಾರಾಯಣಪೇಟೆಯ ಬಿಂದೇವಾಡದಲ್ಲಿ ಬಾಲಕಿಯರ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ವೈಯಕ್ತಿಕ ಸುಖಗಳನ್ನು ಬದಿಗೊತ್ತಿ ಒಂದಾಗಿ ದುಡಿಯಲು ಆರಂಭ ಮಾಡ್ತಾರೆ. ಆರಂಭದಲ್ಲಿ 8 ವಿದ್ಯಾರ್ಥಿನಿಯರು ಆ ಶಾಲೆಗೆ ಸೇರ್ಕೊಳ್ತಾರೆ. ಸಾವಿತ್ರಿಬಾಯಿ ಪ್ರತಿದಿನ ಶಾಲೆಗೆ ಹೋಗುವಾಗ ಅವರ ಮೇಲೆ ಸನಾತನಿಗಳು ಸಗಣಿಯನ್ನು ಕಲ್ಲುಗಳನ್ನು ಎಸೀತಾ ಇರ್ತಾರೆ. ಆದರೆ ಸಾವಿತ್ರಿಬಾಯಿಯವರು ಎದೆಗುಂದೋದಿಲ್ಲ. ಫುಲೆಯವರು ಅವರೊಂದಿಗೆ ಧೈರ್ಯವನ್ನು ತುಂಬುತ್ತಾ ಇರ್ತಾರೆ. ಅವರು ಹಳೆಯ ಸೀರೆಯನ್ನು ಉಟ್ಕೊಂಡು ಬಂದು ಶಾಲೆಯಲ್ಲಿ ಸೀರೆಯನ್ನು ಬದಲಾಯಿಸ್ತಾ ಇರ್ತಾರೆ. ಕಡೆಗೊಂದು ದಿನ ದೌರ್ಜನ್ಯದಿಂದ ಬೇಸತ್ತು ಸಾವಿತ್ರಿಬಾಯಿಯವರು ಕಲ್ಲೆಸೆದ ಯುವಕನ ಕೆನ್ನೆಗೆ ಬಾರಿಸ್ತಾರೆ. ನಿಧಾನವಾಗಿ ಪರಿಸ್ಥಿತಿ ಸುಧಾರಿಸತೊಡಗುತ್ತೆ. ನಂತರ ಜವಾನನೊಬ್ಬನನ್ನ ಅಂಗರಕ್ಷಕನನ್ನಾಗಿ ನೇಮಿಸಿಕೊಳ್ತಾರೆ. ಸಂಪ್ರದಾಯವಾದಿಗಳಿಗೆ ಹೆದರಿದ ಜ್ಯೋತಿಬಾ ಅವರು ತಂದೆ ಫುಲೆ ದಂಪತಿಯನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಆಗ ಸಾವಿತ್ರಿಬಾಯಿಗೆ 18 ವರ್ಷ, ಜ್ಯೋತಿಬಾ ಅವರಿಗೆ 22 ವರ್ಷ. ಸಾವಿತ್ರಿಬಾಯಿ ಪತಿಗೆ ಬೆಂಬಲವಾಗಿ ನಿಂತುಕೊಳ್ತಾರೆ. 1849ರಿಂದ 50ರಲ್ಲಿ 10 ಬ್ರಾಹ್ಮಣ, 6 ಮರಾಠ, 2 ಚಮ್ಮಾರ, 4 ಮಹಾರ್, 1 ಮಾತಂಗ, 1 ಗಡಾರಿಯಾ ಹಾಗೂ 1 ಮಾಲಿ ಸಮುದಾಯದ ವಿದ್ಯಾರ್ಥಿನಿಯರು ಇರ್ತಾರೆ. 1851ರಲ್ಲಿ ಹೊತ್ತಿಗೆ 3 ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ವಿದ್ಯಾರ್ಥಿನಿಯರ ಸಂಖ್ಯೆ 500ಕ್ಕೆ ದಾಟುತ್ತೆ. ಪುಣೆಯ ಶಿಕ್ಷಣ ತಜ್ಞ ಮೇಜರ್ ಕ್ಯಾಂಡಿ ಪುಸ್ತಕಗಳನ್ನು ದಾನವಾಗಿ ಕೊಡ್ತಾರೆ. ಫುಲೆ ದಂಪತಿಗಳು ಸಂಬಳ ಇಲ್ಲದೆ ಕೆಲಸವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡ್ತಾರೆ. ಪ್ರಬಂಧ ಹಾಗೂ ಕಥೆ ಕವನಗಳನ್ನು ಬರೆಯುವ ಸ್ಪರ್ಧೆಯನ್ನು ಕೂಡ ಏರ್ಪಡಿಸ್ತಾರೆ. 1852 ನವೆಂಬರ್ 16ರಂದು ಶಿಕ್ಷಣ ಇಲಾಖೆಯು ಫುಲೆ ದಂಪತಿಗಳನ್ನು ಸನ್ಮಾನ ಮಾಡುತ್ತೆ. 1853 ಸೆಪ್ಟೆಂಬರ್ 10ರಂದು ಫುಲೆ ದಂಪತಿಗಳು ಅಸ್ಪೃಶ್ಯ ಸಮುದಾಯಗಳ ಶಿಕ್ಷಣಕ್ಕಾಗಿ ಸಮಾಜ ಎಂಬ ವೇದಿಕೆಯನ್ನು ಸ್ಥಾಪನೆ ಮಾಡುತ್ತಾರೆ. ಆನಂತರ 1855ರಲ್ಲಿ ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಶಾಲೆಯನ್ನು ಕೂಡ ಆರಂಭ ಮಾಡುತ್ತಾರೆ. ಮುಕ್ತಾಬಾಯಿ ಎಂಬ 11 ವರ್ಷದ ದಲಿತ ವಿದ್ಯಾರ್ಥಿನಿ 1855ರಲ್ಲಿ ಧನ್ಯೋದಯ ಎಂಬ ಪತ್ರಿಕೆಯನ್ನು ಮಹರ್ಮಾಂಗ್ ಸಮುದಾಯದ ದುಃಖ ದುಮ್ಮಾನಗಳು ಎಂಬ ಕ್ರಾಂತಿಕಾರಿ ಪ್ರಬಂಧವನ್ನು ಬರೀತಾಳೆ. 1870ರ ದಶಕದಲ್ಲಿ
ಪುಲೆ ದಂಪತಿ ಬರಪೀಡಿತ ಪ್ರದೇಶಗಳಲ್ಲಿ 52 ಬೋರ್ಡಿಂಗ್ ಶಾಲೆಗಳನ್ನು ಆರಂಭಿಸ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಪುಲೆ ದಂಪತಿ ನಡೆಸುತ್ತಿದ್ದ ಶಾಲೆಯಲ್ಲಿ ಓದಿದವರು. ಇವರ ವ್ಯಕ್ತಿತ್ವವನ್ನು ನೋಡೋದಾದರೆ ಸಾವಿತ್ರಿಬಾಯಿ ಪುಲೆ ಅವರ ವ್ಯಕ್ತಿತ್ವ ಅಂದರೆ ಕೇವಲ ಪತಿಯ ನೆರಳಾಗಿ ಇರಲಿಲ್ಲ ಆಕೆ. ಸಾವಿತ್ರಿಬಾಯಿಯ ಸಹೋದರ ನೀನು ಮತ್ತು ನಿನ್ನ ಪತಿ ಅಸ್ಪೃಶ್ಯರ ಸೇವೆ ಮಾಡುವುದರಿಂದ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ಬಂದಿದೆ ಎನ್ನುತ್ತಾನೆ. ಆಗ ಸಾವಿತ್ರಿಬಾಯಿ ಅವನ ಮನ ಪರಿವರ್ತನೆ ಮಾಡ್ತಾರೆ. ಪರಿಣಾಮವಾಗಿ ಆತ ಸಾವಿತ್ರಿಬಾಯಿಯ ಕ್ಷಮೆ ಕೇಳ್ತಾನೆ. 1868ರಲ್ಲಿ ಬ್ರಾಹ್ಮಣ ಹುಡುಗನೊಬ್ಬ ಮಹಾರ್ ಜಾತಿಯ ಹುಡುಗಿಯನ್ನು ಪ್ರೀತಿಸಿದ್ದಕ್ಕಾಗಿ ಗ್ರಾಮಸ್ಥರು ಕೊಲೆ ಬೆದರಿಕೆಯನ್ನು ಹಾಕ್ತಾರೆ. ಆಗ ಸಾವಿತ್ರಿಬಾಯಿ ಸ್ಥಳಕ್ಕೆ ಧಾವಿಸಿ ಪ್ರೇಮಿಗಳನ್ನು ಕೊಂದರೆ ಬ್ರಿಟಿಷ್ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಯಾಗುತ್ತದೆ ಎಂದು ಹೆದರಿಸಿ ಪ್ರೇಮಿಗಳನ್ನು ಬಿಡುಗಡೆ ಕೂಡ ಗೊಳಿಸ್ತಾರೆ. ಅಷ್ಟೇ ಅಲ್ಲ, ಈಕೆ ಮಹಿಳಾ ವಿಮೋಚನೆಗಾಗಿ ಕೂಡ ಹೋರಾಡ್ತಾರೆ. ಸಾವಿತ್ರಿಬಾಯಿಯವರು 1852ರಲ್ಲಿ ಪುಣೆಯಲ್ಲಿ ಮಹಿಳಾ ಸೇವಾ ಮಂಡಲವನ್ನು ಸ್ಥಾಪನೆ ಮಾಡ್ತಾರೆ. ವಿವಾಹ ಬಾಹಿರವಾಗಿ ಗರ್ಭಿಣಿಯರಾದ ಮಹಿಳೆಯರಿಗಾಗಿ ಗುಪ್ತ ಪ್ರಸೂತಿ ಗೃಹಗಳನ್ನು ಸ್ಥಾಪಿಸ್ತಾರೆ. ಅತ್ಯಾಚಾರಕ್ಕೊಳಗಾದವರಿಗೂ ಸಹ ಆಶ್ರಯ ನೀಡ್ತಾ ಇರ್ತಾರೆ. ಅಂತಹ ಮಹಿಳೆಯರ ಹೆಸರನ್ನು ಗೌಪ್ಯವಾಗಿಡಲಾಗುತ್ತಿತ್ತು. 1863ರಲ್ಲಿ ಅಂಥವರಿಗೆ ಹುಟ್ಟುವ ಮಕ್ಕಳಿಗಾಗಿ ಬಾಲ ಹತ್ಯಾ ಪ್ರತಿಬಂಧಕ ಗೃಹಗಳನ್ನು ಕೂಡ ತೆರೀತಾರೆ. ಇವರ ಸ್ವಂತ ಮನೆಯ ಅನಾಥ ಮಕ್ಕಳ ತಿರಸ್ಕೃತ ಮಹಿಳೆಯರ ಆಶ್ರಯ ತಾಣವಾಗಿರುತ್ತೆ. ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸ್ತಾ ಇರ್ತಾರೆ. ವಿಧವಾ ವಿವಾಹಕ್ಕೆ ಪ್ರೇರಕ ಶಕ್ತಿಯಾಗಿರ್ತಾರೆ. ಇಬ್ಬರೂ ಸೇರಿ ಮದುವೆಯ ಹಾಡು ಎಂಬ ಮಂಗಳಾಷ್ಟಕವನ್ನು ಕೂಡ ರಚಿಸ್ತಾರೆ. ಇದರಲ್ಲಿ ನಾವು ಲಿಂಗ ಸೂಕ್ಷ್ಮತೆಯನ್ನು ಕೂಡ ಕಾಣಬಹುದಾಗಿದೆ. ಇನ್ನು ಪುಲೆ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ. ಪುಲೆಯವರು ಮಕ್ಕಳಿಲ್ಲದ ಕಾರಣಕ್ಕೆ ಇನ್ನೊಂದು ಮದುವೆ ಮಾಡಿಕೊಳ್ಳಲು ನಿರಾಕರಿಸ್ತಾರೆ. 1874ರಲ್ಲಿ ಪುಲೆ ದಂಪತಿ ಆತ್ಮಹತ್ಯೆಗೆ ಮುಂದಾಗಿದ್ದ ಬ್ರಾಹ್ಮಣ ವಿಧವೆಯೊಬ್ಬಳ ಮಗ ಯಶವಂತನನ್ನು ದತ್ತು ತೆಗೆದುಕೊಳ್ತಾರೆ. ಆತ ಮುಂದೆ ವೈದ್ಯನಾಗ್ತಾನೆ. 1877ರಲ್ಲಿ ವಿಕ್ಟೋರಿಯಾ ಬಾಲಾಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ವಿಧವೆಯರ ಕೇಶಮುಂಡನವನ್ನು ವಿರೋಧಿಸಿ ಕ್ಷೌರಿಕರ ಹರತಾಳವನ್ನು ಸಂಘಟಿಸ್ತಾರೆ. ಜ್ಯೋತಿಬಾ ಪುಲೆಯವರು ಸ್ಥಾಪಿಸಿದ ಸತ್ಯಶೋಧಕ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರ್ತಾರೆ. ಪುರೋಹಿತರ ಮಧ್ಯಸ್ಥಿಕೆ ಇಲ್ಲದೆ ಮದುವೆಗಳನ್ನು ನಡೆಸ್ತಾರೆ. ಆದ್ದರಿಂದಲೇ ಸಾವಿತ್ರಿಬಾಯಿಯವರು ಭಾರತದ ಮಹಿಳಾ ಚಳುವಳಿಯ ತಾಯಿ ಎಂದು ಆಧುನಿಕತೆಯನ್ನು ಗುರುತಿಸಲ್ಪಟ್ಟಿದ್ದಾರೆ. 1890ರಲ್ಲಿ ಜ್ಯೋತಿಬಾ ಪುಲೆಯವರು ತೀರಿಕೊಂಡಾಗ ಸಂಬಂಧಿಕರೊಬ್ಬರು ಪುಲೆಯವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ದತ್ತುಪುತ್ರನಾದ ಯಶವಂತನು ನಡೆಸುವುದನ್ನು ವಿರೋಧಿಸ್ತಾರೆ. ಆಗ ಪುಲೆಯವರ ಅಂತ್ಯಕ್ರಿಯೆಯನ್ನು ಸ್ವತಃ ಸಾವಿತ್ರಿಬಾಯಿ ಪುಲೆಯವರೇ ನೆರವೇರಿಸ್ತಾರೆ. ಜ್ಯೋತಿಬಾ ಪುಲೆಯವರ ನಿಧನದ ನಂತರ ಅವರು ಸ್ಥಾಪಿಸಿದ್ದ ಸತ್ಯಶೋಧಕ ಸಮಾಜವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾರೆ. 1893ರಲ್ಲಿ ಸೆಸ್ಫಾರ್ಡ್ನಲ್ಲಿ ನಡೆದಂತಹ ಸತ್ಯಶೋಧಕ ಸಮಾಜದ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾರೆ. ಇವರು 1896-97ರಲ್ಲಿ ಬರಗಾಲ ಮತ್ತು ಪ್ಲೇಗ್ನ ವಿರುದ್ಧ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಹಗಲಿರುಳು ಕೂಡ ದುಡಿಮೆ ಮಾಡ್ತಾರೆ. ಪ್ಲೇಗ್ ರೋಗಿಗಳ ಸೇವೆಯಲ್ಲಿ ಕೂಡ ತೊಡಗಿಸಿಕೊಳ್ತಾರೆ. ತಾವೇ ಆ ಸೋಂಕಿಗೆ ಬಲಿಯಾಗಿ 1897 ಮಾರ್ಚ್ 10ರಂದು ತೀರಿಕೊಳ್ತಾರೆ. 2015ರಲ್ಲಿ ಪುಣೆ ವಿಶ್ವವಿದ್ಯಾಲಯವನ್ನು ಸಾವಿತ್ರಿಬಾಯಿ ಪುಣೆ ವಿಶ್ವವಿದ್ಯಾಲಯ ಎಂದು ಮರು ನಾಮಕರಣ ಕೂಡ ಮಾಡಲಾಗುತ್ತದೆ. ಇದಾಗಿದೆ ಸ್ನೇಹಿತರೆ, ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಅವರ ಜೀವನದ ಪ್ರಮುಖ ಘಟನೆಗಳು ಹಾಗೂ ಅವರ ಜನ್ಮದಿನದ ಪ್ರಯುಕ್ತ ಅವರ ಜೀವನದ ಕೆಲವೊಂದು ಪ್ರಮುಖ ಅಂಶಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.